ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಪಕ್ಕಾ ನಾಟಿ ಸ್ಟೈಲ್, ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬೇರೆಯವ್ರ ವಿಷಯ ಅಂತೂ ನನಗೆ ಗೊತ್ತಿಲ್ಲ, ಬಟ್ ನನಗೆ ಹೇಗೆ ಅಂದರೆ, ಅಫ್ಕೋರ್ಸ್ ಇಲ್ಲಿ ಬೆಂಗಳೂರಲ್ಲಿರೋದ್ರಿಂದ ಎಷ್ಟೊಂದು ಸಲ ಆಚೆ ನಾನ್ ವೆಜ್ ತಿಂತಿರ್ತೀವಿ, ಎಷ್ಟೊಂದು ಸಲ ಮನೇಲೇ ನಾನೇ ಮಾಡ್ಕೊತಿರ್ತೀನಿ. ನಾನ್ ವೆಜ್ಜಲ್ಲೇ ತುಂಬ ವೆರೈಟೀಸ್ ಟ್ರೈ ಮಾಡ್ತಿರ್ತೀನಿ. ನಾನಿಲ್ಲಿ ಎಷ್ಟೇ ವೆರೈಟೀಸ್ ನಾನ್ ವೆಜ್ ಮಾಡ್ಕೊಂಡು ತಿಂದ್ರೂ ನಮ್ಮೂರಿಗೆ ಹೋದಾಗ ನಮ್ಮ ಹಳ್ಳೀಲಿ ನಮ್ಮದೇ ಸ್ಟೈಲಲ್ಲಿ ಊಟ ಮಾಡ್ಕೊಂಡು ತಿನ್ನೋದ್ರ ಸಂತೋಷನೇ ಬೇರೆ ಅಂತ ಹೇಳ್ಬೋದು. ನಮ್ಮೂರ ಸೈಡಲ್ಲೂ ಒಂದು 2-3 ಥರ ಮಟನ್ ಸಾಂಬಾರನ್ನ ನಾಟಿ ಸ್ಟೈಲಲ್ಲಿ ಮಾಡ್ತೀವಿ. ನಾನು ಆಲ್ರೆಡಿ ಒಂದು ಮೆಥಡಲ್ಲಿ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ. ಇವತ್ತು ಇನ್ನೊಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ನೋಡ್ತಿದ್ರೇ ಖುಷಿಯಾಗುತ್ತೆ. ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ ಈ ಸಾಂಬಾರು. ಸಖತ್ತಂದರೆ ಸಖತ್ತಾಗಿತ್ತು. ನನಗೀಗ ವಾಯ್ಸ್ ಓವರ್ ಕೊಡಬೇಕಾದ್ರೂ ನನಗೆ ನೆನಪಾಗ್ತಾಯಿದೆ ಟೇಸ್ಟ್ ಎಷ್ಟು ಸಖತ್ತಾಗಿತ್ತಲ್ವ ಅಂತ. ಬನ್ನಿ ಹಾಗಿದ್ರೆ ನಮ್ಮ ಹಳ್ಳಿ ಕಡೆ ಹೇಗೆ ಮಾಡ್ತೀವಿ ಮಟನ್ ಸಾಂಬಾರನ್ನ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅದೇ ಸ್ಟೆಪ್ಪಲ್ಲಿ ತೋರಿಸ್ತಾ ಹೋಗ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಮೊದಲಿಗೆ ಮಟನ್ ಸಾಂಬಾರು ಅಂದ ತಕ್ಷಣ ಮಟನ್ನೇ ಇಂಪಾರ್ಟೆಂಟು. ಇಲ್ಲಿ ನಾನು 1 kg ಮಟನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಮಟನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಅರಿಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆ್ಯಂಡ್ 2 to 3 times ವಾಶ್ ಮಾಡ್ಕೊಳ್ಳಿ, ಮರಿಬೇಡಿ. ವಾಶ್ ಮಾಡಿರೋಂಥ ನೀರೆಲ್ಲ ನೀಟಾಗಿ ಸೋರಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ ನಾವು ಸೊಪ್ಪು ಸೋರು ಹಾಕ್ಕೊಳ್ತೀವಲ್ಲ, ಅದರಲ್ಲಿ ನಾನು ಮಟನ್ನ ಸೋರಾಕಿ ಇಟ್ಟಿದ್ದೀನಿ, ಯಾಕಂದರೆ ನೀರೆಲ್ಲ ಕೆಳಗಡೆ ಇಳ್ಕೊಳ್ಳಿ ಅಂತ. ಅದಾದಮೇಲೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆಗೋಕ್ಕೆ ಬಿಡ್ತೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ಎಣ್ಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ. ಆ್ಯಂಡ್ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡಬೇಕು. ಆ್ಯಂಡ್ ಎಲ್ರಿಗೂ ಗೊತ್ತಿರುತ್ತೆ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡಬೇಕು ನಾನ್ ವೆಜ್ಗಳಿಗೆಲ್ಲ ಅಂತ. ಸೊ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ ಹಾಕ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ತೋರಿಸ್ದಾಗೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮಟನ್ನ. ಇವಾಗ ಅದನ್ನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ವ, ಈ ಥರ ಕೈಯಲ್ಲೇ ತೆಗೆದು ಹಾಕಿ ಆ ಸೊಪ್ಪು ಸೋರು ಹಾಕೋದ್ರಲ್ಲಿ ಏನು ಸೋರು ಹಾಕಿರ್ತೀವಲ್ಲ ಅದರಿಂದ ಹಾಗೆ ದಬ್ಬಾಕಬೇಡಿ ಕುಕ್ಕರ್ ಒಳಗಡೆ, ಯಾಕಂದರೆ ಅದರಲ್ಲಿ ಇನ್ ಕೇಸ್ ಸ್ವಲ್ಪ ನೀರಿದ್ರೆ ಹೋಗುತ್ತೆ ಅನ್ನೋದಷ್ಟೇ. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಈ ಥರ ಮಟನ್ನ ಕುಲ್ಕಬೇಕು. ನಿಮಗೆ ಕಂಫರ್ಟಬಲ್ ಇಲ್ಲ ಕುಲ್ಕೋಕ್ಕೆ ಅಂತ ಅಂದರೆ ನೀವು ಸೌಟಲ್ಲೇ ತಿರುಗಿಸ್ಬೋದು, ಎರಡನ್ನೂ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಮಟನ್ನ ನೀಟಾಗಿ ಬಿಟ್ಟು ಇಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋಕ್ಕೆ ಬಿಡ್ತೀನಿ ಮಟನ್ನ. ಆ್ಯಂಡ್ ನಾನಿಲ್ಲಿ ಕುಕ್ಕರೇನು ಇಮಿಡಿಯೇಟಾಗಿ ಮುಚ್ಚಕ್ಕೆ ಹೋಗಲ್ಲ ಮುಚ್ಚುಳನ. ಯಾಕೆ ಅಂತ ಅಂದರೆ ನೀರೆಲ್ಲ ಸುಂಡೋವರೆಗೂ ಹಾಗೆ ಬೇಯಿಸ್ಕೋಬೇಕಾಗುತ್ತೆ ಓಪನ್ ಲಿಡ್ಡಲ್ಲಿ. ಅದಾದಮೇಲೆ ಮೊದಲನೇ ಮಸಾಲೆನ ರೆಡಿ ಮಾಡ್ಕೋಬೇಕು. ಅದಕ್ಕೆ 1 ಹಸಿ ಈರುಳ್ಳಿ, 1 ಸುಟ್ಟೀರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, 1 ಗೆಡ್ಡೆ ಬೆಳ್ಳುಳ್ಳಿ, 1 ರಿಂದ 1.5 ಇಂಚಷ್ಟು ಶುಂಠಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು, 4 ಚಕ್ಕೆ, 7 ಲವಂಗ, ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ, ಖಾರಕ್ಕೆ 2 ಒಣಮೆಣ್ಸಿನ್ಕಾಯಿ ಅಂದರೆ ಖಾರದ ಮೆಣಸಿನ್ಕಾಯಿ, ನೀವು ಬೇಕಾದರೆ ಖಾರದ ಪುಡಿನೂ ಬಳಸ್ಬೋದು. ಇಷ್ಟನ್ನು ಹಾಕಿ ಮೊದಲನೇ ಮಸಾಲೆನ ರುಬ್ಕೋಬೇಕು ಈ ಥರ. ಇದು ರುಬ್ಬಷ್ಟರಲ್ಲಿ ಆಲ್ಮೋಸ್ಟು ಮಟನಲ್ಲಿ ನೀರೆಲ್ಲ ಸುಂಡಿರುತ್ತೆ ಮತ್ತು ಎಣ್ಣೆ ಬಿಟ್ಕೊಂಡಿರುತ್ತೆ. ಬೇಕಾದರೆ ತೋರಿಸ್ತೀನಿ ನೋಡಿ, ಇಲ್ಲಿ ನೀಟಾಗಿ ಮತ್ತೆ ಮಿಕ್ಸ್ ಕೊಟ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಆಲ್ಮೋಸ್ಟು ಎಲ್ಲ ನೀರು ಸುಂಡೋಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾವು ರುಬ್ಬಿರೋ ಅಂಥ ಗ್ರೀನ್ ಮಸಾಲೆನ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬೇಕು. ಬಟ್ ಈ ಗ್ರೀನ್ ಪೇಸ್ಟ್ ಏನು ಹಾಕೋತೀವಲ್ಲ ಅದ್ರದ್ದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹಿಂಗೆ ಮಟನ್ ಜೊತೆ ಹುರಿದ್ಬಿಟ್ಟು ಆಮೇಲೆ ನೀರನ್ನ ಸೇರಿಸಿ. ಆ್ಯಂಡ್ ಬಿಸಿನೀರನ್ನ ಸೇರಿಸಿ, ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಸೇರಿಸಬೇಡಿ. ಯಾಕೆಂದರೆ ನಾನ್ ವೆಜ್ಜಲ್ಲೆಲ್ಲ ನೀವು ತಣ್ಣೀರು ಸೇರಿಸಿದ್ರೆ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಾಗಲ್ಲ. ಸೊ ಬಿಸಿನೀರನ್ನ ಮಾತ್ರ ಮಿಸ್ ಮಾಡದೆ ಸೇರಿಸಿ. ನಾನು ಯಾವಾಗಲೇ ನಾನ್ ವೆಜ್ ಮಾಡ್ತಿದ್ರು ಪಕ್ಕದ ಸ್ಟವಲ್ಲಿ ಸ್ವಲ್ಪ ಬಿಸಿನೀರು ಇಟ್ಟಿರ್ತೀನಿ. ಅದು ಡಿಫಾಲ್ಟ್ ಪ್ರೋಸೆಸ್ಸು ನಾನು ನಾನ್ ವೆಜ್ ಮಾಡಬೇಕಾದ್ರೆ. ನೋಡಿ, ಇವಾಗ ಇದಕ್ಕೆ ತುಂಬ ನೀರೇನು ಹಾಕಲ್ಲ, ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಮತ್ತೆ ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಇದು ಒಂದು 4 ವಿಷಿಲ್ ಬಂದರೆ ಸಾಕು. ಯಾಕಂದರೆ ನಾನು ಇನ್ನೊಂದು ಮಸಾಲೆ ಹಾಕ್ಬಿಟ್ಟು ಇನ್ನೂ ಒಂದು 3 ವಿಷಿಲ್ನ ಕೂಗಿಸ್ತೀನಿ. ಅದಕ್ಕೆ ಇವಾಗ 4 ವಿಷಿಲ್ ಬಂದಮೇಲೆ ನೋಡಿ, ನಾನು ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಬೆಂದಿರುತ್ತೆ.
ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕುದಿಯೋಕ್ಕೆ ಇಟ್ಕೋಬೇಕು. ಅಷ್ಟರಲ್ಲಿ ಇದಕ್ಕೆ ನಾವು ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಒಂದು ಮಸಾಲೆ ಹಾಕಿದ್ದೀನಿ ರುಬ್ಬಿ, ಇನ್ನೊಂದು ಮಸಾಲೆ ಇವಾಗ ಮಾಡ್ಕೊಳ್ಳೋಣ. ಇದಕ್ಕೆ ಏನೂ ಇಲ್ಲ, ವೆರಿ ಸಿಂಪಲ್. ಸ್ವಲ್ಪ ತೆಂಗಿನಕಾಯಿ, ಒಂದೇ ಒಂದು ಸಣ್ಣ ಸೈಜ್ ಅಥವಾ ಮೀಡಿಯಮ್ ಸೈಜ್ದು ಟೊಮ್ಯಾಟೊ, ಹಾಗೆ 2 ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿನ ಬಳಸಬೇಕಾಗುತ್ತೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ. ಇವಾಗ ಕುದಿತಿರುವಂಥ ಈ ಮಟನ್ಗೆ ನಾವು ರುಬ್ಬಿರುವಂಥ ಮಸಾಲೆನ ಹಾಕೋಬೇಕು. ಇದು ಸೆಕೆಂಡ್ ಮಸಾಲೆ ನಾನು ಹಾಕ್ತಾ ಇರೋದು. ಆಲ್ರೆಡಿ ಒಂದು ಮಸಾಲೆ ಹಾಕಿದ್ದೀನಿ, ನೀವು ನೋಡಿದ್ದೀರಾ. ಇವಾಗ ಇದನ್ನು ನೀಟಾಗಿ ಹಾಕ್ಬಿಟ್ಟು ಪ್ರಾಪರಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ಈ ಸ್ಟೇಜಲ್ಲಿ ನಾವು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ಬಿಸಿನೀರು ಆ್ಯಡ್ ಮಾಡ್ಕೋಬೋದು. ನಾನು ಆಲ್ರೆಡಿ ಸ್ವಲ್ಪ ನೀರು ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಒಂದೇ ಸಲ ಹಾಕೊಂಡ್ಬಿಡ್ಬೇಡಿ ನೀರನ್ನು, ಸ್ವಲ್ಪ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ನೀವು ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ ಈ ಮಟನ್ ಸಾಂಬಾರಿಗೆ. ಆ್ಯಂಡ್ ಇದು ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ, ಹಾಗಂತ ತುಂಬ ತೆಳು ಇದ್ರೂ ಚೆನ್ನಾಗಾಗಲ್ಲ. ಸೊ ಸಾಂಬಾರು ಕನ್ಸಿಸ್ಟೆನ್ಸಿ ನಿಮಗೆ ಮೀಡಿಯಮಾಗಿರಬೇಕು, ಆವಾಗ ನಿಮಗೆ ಮುದ್ದೆಗೆ ಸಖತ್ತಾಗುತ್ತೆ ಟೇಸ್ಟು. ಇವಾಗ ನೋಡಿ, ನಾನು ಖಾರ ಎಲ್ಲ ಹಾಕ್ಕೊಂಡಾದಮೇಲೆ ಎರಡನೇ ಮಸಾಲೆ ಏನು ರುಬ್ಬೋದ್ನಲ್ವ ಅದನ್ನು ಹಾಕ್ಕೊಂಡಾದಮೇಲೆ ಮತ್ತೆ ಪ್ರಾಪರಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಕೊಟ್ಬಿಟ್ಟು ನೀವು ಇಲ್ಲಿ ಉಪ್ಪು ಸಪ್ಪೆನ ಚೆಕ್ ಮಾಡ್ಕೋಬೇಕು. ಯಾಕಂದರೆ ನಾವು ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಬೋದು ಇನ್ ಕೇಸ್ ಏನಾದರೂ ಸಪ್ಪೆ ಆಗಿದ್ದರೆ. ಸೊ ಇಲ್ಲಿ ನನಗೆ ಸ್ವಲ್ಪ ಸಪ್ಪೆ ಆಗಿತ್ತು ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಪ್ರಾಪರಾಗಿ ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಜಿಲ್ ಬರೆಸ್ತೀನಿ. ಸೊ ಟೋಟಲ್ 7 ವಿಜಿಲ್ ಆಗುತ್ತೆ. ನಿಮಗೆ ನಿಮ್ಮ ಮನೇಲಿ ಹೇಗೆ ಮಟನ್ ತಂದಿರ್ತೀರೋ ಅದ್ರ ಬೇಸಿಸ್ ಮೇಲೆ ವಿಜಿಲ್ನ ಹಾಕ್ಸ್ಬೇಕಾಗತ್ತೆ. ನಾನು ಯೂಶ್ವಲಿ 7ರಿಂದ 8 ವಿಜಿಲ್ ಹಾಕ್ಸ್ತೀನಿ ಅಂತ ಹೇಳ್ಬೋದು. ವಿಜಿಲ್ ತಣ್ಣಗಾದ್ಮೇಲೆ ಮಟನ್ ಸಾಂಬಾರು ಹೇಗಾಗಿದೆ ಅಂತ ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ನೀವು ಅದು ನೋಡ್ತಿದ್ರೇ ಗೊತ್ತಾಗುತ್ತೆ, ಅದ್ರ ಕನ್ಸಿಸ್ಟೆನ್ಸಿ ಎಲ್ಲ ನೋಡಿದ್ರೆ ಅಥವಾ ಅದ್ರ ಲುಕ್ ವೈಸ್ ನೋಡಿದ್ರೂ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡ್ತಿದ್ದೀರಲ್ವಾ ಈ ಮೇಕೆ ಮಟನ್ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈ ಥರ ಮಟನ್ ಸಾಂಬಾರು ಮಾಡೋದು ಏನು ತುಂಬ ಕಷ್ಟ ಇರಲ್ಲ. ಯಾಕೆ ಅಂದರೆ ಆಲ್ಮೋಸ್ಟ್ ನಾವು ಎಲ್ಲ ಐಟಮ್ಸು ಸೇಮೇ ತೊಗೋತೀವಿ, ಬಟ್ ಮಾಡೋ ಮೆಥಡ್ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ. ಬಟ್ ಟೇಸ್ಟಲ್ಲಂತೂ ನಿಜವಾಗ್ಲೂ ಹ್ಯೂಜ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಖತ್ ಟೇಸ್ಟ್ ಇರುತ್ತೆ. ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ ಆಬ್ವಿಯಸ್ಲಿ ಮುದ್ದೆನೇ, ಇದಕ್ಕೆ ರೀಪ್ಲೇಸ್ಮೆಂಟೇ ಇಲ್ಲ. ನೋಡಿದ್ರಿ ಅಲ್ವಾ ಮೇಕೆ ಮಟನ್ ಸಾಂಬಾರನ್ನ ಹಳ್ಳಿ ಶೈಲಿಲಿ ಹೇಗೆ ಮಾಡೋದು ಅಂತ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.